ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಹೆಸರು ಮಾಡಿರುವ ವಿಜಯ್ ಇದೀಗ ರಾಜಕೀಯ ರಣಾಂಗಣದಲ್ಲೂ ಸಕ್ರಿಯರಾಗುತ್ತಾರೆ. ತಮ್ಮ ಪಕ್ಷ ಟಿವಿಕೆ ಮೂಲಕ ಚುನಾವಣಾ ಸಮರಕ್ಕೆ ಸಜ್ಜಾಗಿರುವ ಅವರು ಚೆನ್ನೈನಲ್ಲಿ ನಡೆದ ಭಾರಿ ಸಾರ್ವಜನಿಕ ಸಭೆಯಲ್ಲಿ ತೀಕ್ಷ್ಣ ಭಾಷಣ ಮಾಡಿ ರಾಜಕೀಯ ವಾತಾವರಣ ಕಾವೇರಿಸಿದ್ದಾರೆ. ವಿರೋಧಿಗಳು ಸಿನಿಮಾ ನಟ ಎಂದು ಟೀಕಿಸುತ್ತಿರುವುದಕ್ಕೆ ತಿರುಗೇಟು ನೀಡಿದ ವಿಜಯ್, ಹೌದು, ನಾನು ಒಬ್ಬ ನಟ, ಆದರೆ ನಿಮ್ಮಂತೆ ರಾಜಕೀಯದಲ್ಲಿ ನಟಿಸುತ್ತಿಲ್ಲ. ನಿರಂತರವಾಗಿ ರಾಜಕೀಯ ನಟಿಸುತ್ತಿರುವ ನಿಮಗೆ ನಾವು ನಟರೆಂದು ಕರೆಯಬೇಕೆ ಅಂತ ವ್ಯಂಗ್ಯವಾಡಿದ್ರು. ನಾನು ನಟನಲ್ಲ, ನಾಯಕ ಎಂಬ ಹೇಳಿಕೆಯ ಮೂಲಕ ತಮ್ಮ ರಾಜಕೀಯ ಹಾದಿಯನ್ನ ಸ್ಪಷ್ಟಪಡಿಸಿದ್ರು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕಳೆದ ವರ್ಷ ಕರೂರಿನಲ್ಲಿ ನಡೆದ ಟಿವಿಕೆ ರ್ಯಾಲಿಯ ವೇಳೆ ಸಂಭವಿಸಿದ ದುರಂತದಲ್ಲಿ 40ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ ಘಟನೆಗೆ ಸಂಬಂಧಪಟ್ಟಂತೆ ವಿಜಯ್ ಭಾವುಕರಾದರು. ನಾನು ಪೊಲೀಸ್ ಅನುಮತಿ ಪಡೆದುಕೊಂಡೇ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದೆ. ಎಲ್ಲಾ ಘಟನೆಗಳು ಲೈವ್ ಆಗಿ ದಾಖಲಾಗಿದ್ದವು. ಆಗ ಮಾತನಾಡಬೇಡಿ ಎಂದವರು ಈಗ ನನ್ನನ್ನೇ ದೂಷಿಸುತ್ತಿದ್ದಾರೆ. ನಿಮಗೆ ಆತ್ಮಸಾಕ್ಷಿ ಇದೆಯಾ ಅಂತ ಪ್ರಶ್ನಿಸಿದ್ರು. ಈ ದುರಂತ ನನ್ನನ್ನು ಇನ್ನೂ ಕಾಡುತ್ತಿದೆ ಎಂದು ಹೇಳಿದ ಅವರು ಪರೋಕ್ಷವಾಗಿ ಆಡಳಿತದ ವೈಫಲ್ಯವನ್ನು ಆರೋಪಿಸಿದ್ರು. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವಿನ ನಿರೀಕ್ಷೆಯೊಂದಿಗೆ ವಿಜಯ್ ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ಅವರ ಭಾಷಣಗಳು ಯುವ ಜನತೆ ಮತ್ತು ಅಭಿಮಾನಿಗಳಲ್ಲಿ ಹೊಸ ಉತ್ಸಾಹ ಮೂಡಿಸುತ್ತಿವೆ. ಇನ್ನು ರಾಜಕೀಯದಲ್ಲಿ ಬ್ಯುಸಿ ಆಗಿರುವ ನಡುವೆ ವಿಜಯ್ ಅವರ ಕೊನೆಯ ಚಿತ್ರ ಜನನಾಯಕನ್ ಬಿಡುಗಡೆಗೆ ಅಡೆತಡೆಗಳು ಎದುರಾಗಿವೆ. ಎಚ್ ವಿನೋದ್ ನಿರ್ದೇಶನದ ಈ ಚಿತ್ರ ಸೆನ್ಸರ್ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಜೊತೆಗೆ ಚಿತ್ರದ HD ಪ್ರಿಂಟ್ ಆನ್ಲೈನ್ ನಲ್ಲಿ ಸೋರಿಕೆಯಾಗಿರುವುದು ತಂಡಕ್ಕೆ ದೊಡ್ಡ ಹೊಡೆತವಾಗಿದೆ. ಈ ಪ್ರಕರಣ ಸಂಬಂಧ ಪೊಲೀಸರು 9 ಮಂದಿಯನ್ನ ಬಂಧಿಸಿದ್ದಾರೆ.